ಗುಜರಾತ್ನ ಅಹಮದಾಬಾದ್ ವಿಮಾನ ದುರಂತ ಎಂಜಿನ್ಗೆ ಪೂರೈಕೆ ಆಗ್ತಿದ್ದಂತ ಇಂಧನ ತಡೆದಿದ್ರ ಪೈಲಟ್ ಅನ್ನೋ ಅನುಮಾನ. ಇಂಧನ ಪೂರೈಕೆಯನ್ನ ತಡೆದಿದ್ದೇ ಪತನಕ್ಕೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಕ್ಯಾಪ್ಟನ್ ಸುಮಿತ್ ಎಂಜಿನ್ಗಳಿಗೆ ಇಂಧನ ಪೂರೈಕೆ ನಿಲ್ಲಿಸಿದ್ದಾಗಿ ವರದಿಯಾಗಿದೆ. ವಿಮಾನ ದುರಂತದ ಬಗ್ಗೆ ಅಮೆರಿಕ ಮಾಧ್ಯಮಗಳಲ್ಲಿ ಈ ಬಗ್ಗೆ ವರದಿ ಆಗ್ತಾ ಇದೆ. ಇಂಧನ ಸ್ಥಗಿತಗೊಳಿಸಿದಾಗ ಸಹ ಪೈಲಟ್ ಪ್ರಶ್ನಿಸಿದ್ರು, ನೀವು ಇಂಧನ ಸ್ವಿಚ್ ಅನ್ನ ಕಟ್ ಆಫ್ ಸ್ಥಾನದಲ್ಲಿ ಯಾಕೆ ಇರಿಸಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ಕ್ಯಾಪ್ಟನ್ಗೆ ಸಹ ಪೈಲಟ್ ಕೇಳಿದಂತ ಸಂಭಾಷಣೆ ಕಾಕ್ಪಿಟ್ ನಲ್ಲಿ ರೆಕಾರ್ಡ್ ಕೂಡ ಆಗಿದೆ. ಮೊನ್ನೆ ಒಂದಷ್ಟು ವರದಿಯನ್ನ ನೀಡಲಾಗಿತ್ತು. ಈ ವರದಿಯಲ್ಲಿ ಈ ವಿಚಾರಗಳು ಬಹಿರಂಗ ಆಗಿತ್ತು. ಅಂದ್ರೆ ಸಹ ಪೈಲಟ್ ಕೇಳಿದ್ರು, ಈ ಎಂಜಿನ್ಗಳಿಗೆ ಇಂಧನ ಹೋಗ್ತಾ ಇಲ್ಲ, ನೀವು ಆ ಸ್ವಿಚ್ ಅನ್ನ ಕಟ್ ಆಫ್ ಮಾಡಿದ್ರಾ, ಯಾಕೆ ಕಟ್ ಆಫ್ ಮಾಡಿದ್ದೀರಾ ಅಂತ. ಆಗ ಇಲ್ಲ ನಾನು ಮಾಡಿಲ್ಲ ಅಂತ ಹೇಳಿರೋ. ಅಂದ್ರೆ ಅವರಿಬ್ರು ಮಾತನಾಡ್ಕೊಂಡಿರುವಂತ ಆಡಿಯೋ ಸಂಭಾಷಣೆ ಈ ಕಾಕ್ಪಿಟ್ ನಲ್ಲಿ ರೆಕಾರ್ಡ್ ಆಗಿದೆ ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಮೆರಿಕದ ಮಾಧ್ಯಮಗಳಲ್ಲಿ ಈ ವಿಚಾರ ವರದಿ ಆಗ್ತಾ ಇದೆ. ಇಲ್ಲಿ ಕ್ಯಾಪ್ಟನ್ ಸುಮಿತ್ ಬೇಕು ಅಂತಾನೆ ಹಾಗಿದ್ರೆ ಇಂಜಿನ್ಗಳಿಗೆ ಇಂಧನ ಹೋಗದ ರೀತಿಯಲ್ಲಿ ಮಾಡಿದ್ರ, ಉದ್ದೇಶಪೂರ್ವಕವಾಗಿಯೇ ಈ ಒಂದು ಅಪಘಾತ ಸಂಭವಿಸಿದೆಯಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇರುವಂಥದ್ದು. ಎಡವಟ್ಟನ್ನ ಮಾಡಿದ್ರ ಪೈಲಟ್ ಅನ್ನುವಂಥ ಪ್ರಶ್ನೆ, ಅನುಮಾನ ಎಲ್ಲ ಆಂಗಲ್ಸ್ಗಳಲ್ಲೂ ಕೂಡ ತನಿಖೆಯೂ ಕೂಡ ಆಗ್ತಾ ಇದೆ. ಏರ್ ಇಂಡಿಯಾ ವಿಮಾನ ಸಹ ಪೈಲಟ್ ಆಗಿದ್ದಂಥ ಕ್ಲೈವ್ ಕುಂದರ್, ಏರ್ ಇಂಡಿಯಾ ವಿಮಾನದ ಕ್ಯಾಪ್ಟನ್ ಈ ಸುಮಿತ್ ಸರ್ಬವಾಲ್ ಪ್ರಶ್ನೆ ಕೇಳುವಾಗ ಆಶ್ಚರ್ಯಚಕಿತರಾಗಿದ್ರು ಅನ್ನೋದು ಕೂಡ ಇವರಿಬ್ಬರ ಸಂಭಾಷಣೆ ಏನು ರೆಕಾರ್ಡ್ ಆಗಿರೋದು ಸಿಕ್ಕಿದೆಯಲ್ಲ, ಆ ಸಂಭಾಷಣೆ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಯಾವುದೇ ಒಂದು ವಿಮಾನ ದುರಂತ ಸಂಭವಿಸಿದಂಥ ಸಂದರ್ಭದಲ್ಲಿ ಯಾಕೆ ದುರಂತ ಸಂಭವಿಸ್ತು ಅನ್ನುವಂಥದ್ದನ್ನ ಬ್ಲ್ಯಾಕ್ ಬಾಕ್ಸ್ ಮತ್ತು ಈ ಕಾಕ್ಪಿಟ್ ಇವುಗಳ ಮುಖಾಂತರವಾಗಿ ತಿಳ್ಕೊಳ್ಬಹುದು. ಅಂದ್ರೆ ಟೆಕ್ನಿಕಲಿ ಏನಾದ್ರು ಪ್ರಾಬ್ಲಮ್ ಆಗಿತ್ತಾ, ಏನ್ ಸಮಸ್ಯೆ ಆಗಿದೆ, ಮತ್ತೆ ಕೊನೆ ಕ್ಷಣದ ಮಾತುಗಳು ಕೂಡ ರೆಕಾರ್ಡ್ ಆಗಿರತ್ತೆ. ಸೊ ಈ ಮುಖಾಂತರವಾಗಿ ಏನಾಗಿತ್ತು ವಿಮಾನದ ಒಳಗೆ ಅನ್ನೋದು ಗೊತ್ತಾಗತ್ತೆ. ಸೊ ಈಗ ಸಿಗ್ತಾ ಇರುವಂತ ಮಾಹಿತಿ, ವಿಮಾನದ ಕ್ಯಾಪ್ಟನ್ ಮಾತಾಡಿರೋದು ಗೊತ್ತಾಗ್ತಾ ಇದೆ. ಸುಮಿತ್ ಸರ್ಬವಾಲ್ ಪ್ರಶ್ನೆ ಕೇಳುವಾಗ ಆಶ್ಚರ್ಯಚಕಿತರಾಗಿ ಇಲ್ಲ, ನಾನು ಆ ರೀತಿಯಾಗಿ ಏನು ಮಾಡಿಲ್ಲ ಅಂತ ಆನ್ಸರ್ ಅನ್ನ ಮಾಡಿರುವಂತದ್ದು. ಸಹ ಪೈಲಟ್ ಕ್ಲೈವ್ ಕುಂದರ್ ಧ್ವನಿಯಲ್ಲಿ ಒಂದು ಭಯ ಅನ್ನೋದು ಇತ್ತು ಅನ್ನೋದು ಕೂಡ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ಆ ಆಡಿಯೋ ಏನ್ ರೆಕಾರ್ಡ್ ಆಗಿದೆಯೋ ಆ ಆಡಿಯೋದಲ್ಲಿ ಒಂದು ನಡುಕ, ಒಂದು ಭಯ ಆದಾಗ ಸ್ವಲ್ಪ ಮಾತಾಡ್ತಾರಲ್ಲ, ಆ ರೀತಿಯಾದಂಥ ಧ್ವನಿ ಕೇಳಿಸ್ತಾ ಇದೆ. ಅದೇ ಕ್ಯಾಪ್ಟನ್ ಆಗಿದ್ದ ಸುಮಿತ್ ಸಬರ್ವಾಲ್ ಶಾಂತವಾಗಿದ್ರು. ಕಾಕ್ಪಿಟ್ ನಲ್ಲಿ ಇಬ್ರು ಪೈಲಟ್ಗಳ ಸಂವಾದದ ಧ್ವನಿ ರೆಕಾರ್ಡ್ ಆಗಿದೆ. ಜೂನ್ 12ರಂದು ಅಹಮದಾಬಾದ್ ನಲ್ಲಿ ನಡೆದಿದ್ದಂತ ವಿಮಾನ ದುರಂತ, ಈ ವಿಮಾನ ದುರಂತದಲ್ಲಿ 260ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರು.